ಆಹಾರ ಇಲಾಖೆಯಿಂದ ಹೊಸ ರೇಷನ್ ಕಾರ್ಡ್ ವಿತರಣೆ. ಸರ್ಕಾರದಿಂದ ಹೊಸ ರೂಲ್ಸ್ ಜಾರಿ ತಂದಿದೆ. ರಾಜ್ಯದ ಬಡ ಜನತೆಗೆ ರಾಜ್ಯ ಸರ್ಕಾರವು ಭರ್ಜರಿ ಗುಡ್ ನ್ಯೂಸ್ ನೀಡಿದೆ. ನಾನಾ ಕಾರಣಗಳಿಂದ ರದ್ದಾಗಿರುವ ಬಿಪಿಎಲ್ ಕಾರ್ಡ್ಗಳ ಪೈಕಿ ಅರ್ಹ ಫಲಾನುಭವಿಗಳಿದ್ದರೆ ಅಂತವರು ತಮ್ಮ ಪಡಿತರ ಚೀಟಿಯನ್ನು ಮರಳಿ ಪಡೆಯಲು ಷರತ್ತುಬದ್ಧವಾಗಿ ಮತ್ತೆ ಅರ್ಜಿ ಸಲ್ಲಿಸಬಹುದಾಗಿದೆ. ಇದನ್ನು ನೋಡ್ತಾ ಇದ್ದಾದ್ರೆ ಮತ್ತೆ ಇವಾಗ ಹೊಸದಾಗಿ ಬಿಪಿಎಲ್ ಕಾರ್ಡು ಮೊನ್ನೆ APL ಕನ್ವರ್ಟ್ ಆಗಿರುತ್ತಲ್ಲ ಅಂಥವ್ರಿಗೆ ಮತ್ತೆ ಹೊಸ ಕಾರ್ಡ್ಗಳನ್ನು ಅರ್ಜಿ ಕರೆದಿದ್ದಾರೆ. ಮತ್ತೆ ಇದಕ್ಕೆ ಏನು ಮಾಡಿದ್ದಾರೆ ಅಂದರೆ 45 ದಿನಗಳ ಗಡುವು ರದ್ದು. ಅಂದರೆ ರಾಜ್ಯದಲ್ಲಿ ಚಾಲ್ತಿಯಲ್ಲಿರುವ ಪಡಿತರ ಚೀಟಿಗಳ ಪೈಕಿ ಕುಟುಂಬ ತಂತ್ರಾಂಶದ ಮೂಲಕ 13,87,651 ಅನರ್ಹ ಕಾರ್ಡುಗಳನ್ನು ಪತ್ತೆ ಮಾಡಲಾಗಿದ್ದು, ಈ ಪೈಕಿ 4 ಲಕ್ಷ ಅಧಿಕ ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಪಡಿಸಿ APL ಕಾರ್ಡ್ಗಳಿಗೆ ವರ್ಗಾಯಿಸಲಾಗಿತ್ತು. ಇದನ್ನು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಲು ಈಗ ಮೊದಲು 45 ದಿನಗಳ ಕಾಲಮಿತಿ ಗಡುವು ನೀಡಲಾಗಿದ್ದು, ಆದರೆ ಯಾವುದೇ ನೈಜ ಬಡವರಿಗೂ ವಂಚನೆಯಾಗಿರಬಾರದು ಎಂದು ಉದ್ದೇಶಪೂರ್ವಕವಾಗಿ ಈಗ ಗಡುವನ್ನು ಸಂಪೂರ್ಣವಾಗಿ ರದ್ದುಗೊಳಿಸಲಾಗಿದೆ. ಮತ್ತೆ ಅರ್ಜಿ ಸಲ್ಲಿಸಲು ಕಾಲಾವಕಾಶ ಕಲ್ಪಿಸಲಾಗಿದೆ. ಮತ್ತೆ ಬಿಪಿಎಲ್ ಕಾರ್ಡ್ ಪಡೆಯಲು ಕಡ್ಡಾಯ ಷರತ್ತುಗಳೇನು ಒಂದೊಂದೇ ನೋಡ್ತಾ ಬರೋಣ ಬನ್ನಿ. ಕಾರ್ಡನ್ನು ಮರಳಿ ಪಡೆಯಲು ಈ ಕೆಳಗಿನ ಮಾನದಂಡಗಳನ್ನು ಕಡ್ಡಾಯವಾಗಿ ಹೊಂದಿರಬೇಕು. ಕುಟುಂಬದ ಯಾವುದೇ ಸದಸ್ಯರು ಆದಾಯ ತೆರಿಗೆ ಪಾವತಿಸಬಾರದು. ಕುಟುಂಬವು 7 ಎಕರೆಗಿಂತ ಹೆಚ್ಚು ಕೃಷಿ ಭೂಮಿಯನ್ನು ಹೊಂದಿರಬಾರದು. ಮುಂದೆ ನೋಡ್ತಾ ಬಂದರೆ ಕುಟುಂಬದ ಒಟ್ಟು ವಾರ್ಷಿಕ ಆದಾಯವು 1,20,000 ಮಿತಿ ಮೀರಿರಬಾರದು. ಮುಂದೆದಾಗಿ ನೋಡೋದಾದರೆ ಕುಟುಂಬದ ಒಟ್ಟು ವಾರ್ಷಿಕ ಆದಾಯವು 1,20,000 ಮಿತಿ ಮೀರಿರಬಾರದು. ಜಾಸ್ತಿ ಹಲವಾರು ಕಾರಣ ಅಂದರೆ ಇದರಲ್ಲಿ ಮೈನ್ ಕಾರಣ ಇದನ್ನೇ ತಗೊಂತಾರೆ. ಅಂದರೆ ಆನ್ಯುವಲ್ ಇನ್ಕಮ್, ಮನೆಯ ವಾರ್ಷಿಕ. ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಹೇಗೆ ಅಂದರೆ, ಮೇಲಿನ ಎಲ್ಲ ಅರ್ಹತೆಗಳನ್ನು ಹೊಂದಿರುವ ಫಲಾನುಭವಿಗಳು ಅಗತ್ಯ ದಾಖಲೆಗಳನ್ನು ಸಹಿತ ತಮ್ಮ ವ್ಯಾಪ್ತಿಯ ತಾಲೂಕು ತಹಸೀಲ್ದಾರ್ ಮನವಿ ಸಲ್ಲಿಸಬೇಕು. ತಹಸೀಲ್ದಾರ್ ಅವರು ಸ್ಥಳಕ್ಕೆ ತನಿಖೆ ಹಾಗೂ ದಾಖಲೆ ಪರಿಶೀಲನೆ ನಡೆಸುತ್ತಾರೆ. ಮಾನದಂಡಗಳ ಪ್ರಕಾರ ನೀವು ಅರ್ಹರಾಗಿದ್ದರೆ ಆಹಾರ ಇಲಾಖೆಯ ಉಪನಿರ್ದೇಶಕರು ನಿಮ್ಮ ಕಾರ್ಡನ್ನು ಮತ್ತೆ ಬಿಪಿಎಲ್ಗೆ ಮರುಸ್ಥಾಪಿಸಲಾಗಿದ್ದಾರೆ ಮತ್ತು ತಾನಾಗಿಯೇ ಸಕ್ರಿಯಗೊಳ್ಳುತ್ತದೆ. ಹೊಸ ಬಿಪಿಎಲ್ ಕಾರ್ಡ್ ವಿತರಣೆ ಸದ್ಯಕ್ಕಿಲ್ಲ. ರಾಜ್ಯದಲ್ಲಿ ಸದ್ಯ ಹೊಸ ಅರ್ಜಿಗಳು ಬಾಕಿ ಇದೆ. ಈ ಹೊಸ ಅರ್ಜಿಗಳನ್ನು ವಿಲೇವಾರಿ ಮಾಡುವ ಬದಲು ಈಗಲೇ ಚಾಲ್ತಿಯಲ್ಲಿದ್ದು ರದ್ದಾಗಿರುವ ಅರ್ಹ ಫಲಾನುಭವಿಗಳಿಗೆ ಕಾರ್ಡುಗಳನ್ನು ಮೊದಲು ಚಾಲ್ತಿ ಮಾಡುವುದು ಸರ್ಕಾರದ ಪ್ರಮುಖ ಉದ್ದೇಶವಾಗಿದೆ. ಅನರ್ಹ ಪಡಿತರ ಚೀಟಿಗಳನ್ನು ಬಿಪಿಎಲ್ಗೆ ಪರಿವರ್ತಿಸಿದ ನಂತರವಷ್ಟೇ ಹೊಸದಾಗಿ ಅರ್ಹ ಫಲಾನುಭವಿಗಳಿಗೆ ಬಿಪಿಎಲ್ ಕಾರ್ಡ್ ನೀಡುವುದು ಸೂಕ್ತ ಎಂದು ಸರ್ಕಾರ ಸೂಚನೆ ನೀಡಿದೆ. ಮತ್ತೆ ಇನ್ನೊಂದು ನೋಡೋದಾದರೆ ಗಮನಿಸಿ, ಸತತ 6 ತಿಂಗಳ ಕಾಲ ಆಹಾರ ಧಾನ್ಯಗಳನ್ನು ರೇಷನ್ ಪಡೆಯದ ಬಿಪಿಎಲ್ ಕಾರ್ಡ್ಗಳನ್ನು ಅಮಾನತುಗೊಳಿಸುವುದು ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಎಚ್ಚರಿಕೆ